ನಮಸ್ಕಾರ ಸ್ನೇಹಿತರು, ಮುಂಜಾನೆಯ ಶುಭಾಶಯಗಳು. ಇಂದಿನ ದಿನ ಸುದಿನವಾಗಲಿ ಅಂತ ಹೇಳ್ತಾ ಮುಂಜಾನೆ ಮಾತಿಗೆ ತಮಗೆ ಸ್ವಾಗತ, ಸುಸ್ವಾಗತ, ಅದರ ಸ್ವಾಗತ. ಸ್ನೇಹಿತರೆ, ಇಂದಿನ ಮುಂಜಾನೆಯ ಮಾತಿನಲ್ಲಿ ಎಮರ್ಜೆನ್ಸಿ 1975 ಜೂನ್ 25ರಂದು ನಮ್ಮ ಭಾರತ ದೇಶದಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆಯಿತು. 50 ವರ್ಷಗಳ ಹಿಂದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಈ ಎಮರ್ಜೆನ್ಸಿ ಯಾಕೆ ಡಿಕ್ಲೇರ್ ಆಯಿತು ಅನ್ನೋದು ಇಲ್ಲಿ ಮುಖ್ಯವಾದ ವಿಚಾರ. 1971ನೇ ಇಸ್ವಿನಲ್ಲಿ ನಡೆದ ಜನರಲ್ ಎಲೆಕ್ಷನ್ಸ್ನಲ್ಲಿ ಇಂದಿರಾ ಗಾಂಧಿ ರಾಯ್ಬರೇಲಿ ಕ್ಷೇತ್ರದಿಂದ ಚುನಾಯಿತರಾಗಿದ್ದರು. ಅವರ ವಿರೋಧ ಪಕ್ಷದ ಅಭ್ಯರ್ಥಿ ರಾಜನಾರಾಯಣ್ ಅಲಹಾಬಾದ್ ಹೈಕೋರ್ಟ್ನಲ್ಲಿ ದಾವೆ ಹೂಡಿದರು. ಈ ಗೆಲುವನ್ನು ಅಸಿಂಧು ಅಂತ ತೀರ್ಮಾನಿಸಬೇಕು, ಯಾಕಂದರೆ ಅವರು ಸರ್ಕಾರ ಈ ಯಂತ್ರವನ್ನು ದುರುಪಯೋಗಪಡಿಸಿ ಸಾಕಷ್ಟು ಈ ಎಲೆಕ್ಷನ್ನನ್ನು ಕಂಟೆಸ್ಟ್ ಮಾಡಿದರು. ಹಾಗಾಗಿ ಇದು ಅಸಿಂಧು ಅಂತ 1975ರ ಆರಂಭದಲ್ಲಿ ಅಲಹಾಬಾದ್ ಹೈಕೋರ್ಟು ಇಂದಿರಾ ಗಾಂಧಿಯ ವಿಜಯವನ್ನು ಅಸಿಂಧು ಅಂತ ಪ್ರಕಟಿಸಿತು. ಇಂದಿರಾ ಗಾಂಧಿ ಸುಮ್ಮನೆ ಕೂತ್ಕೊಳ್ಳಿಲ್ಲ, ಸುಪ್ರೀಂ ಕೋರ್ಟಿಗೆ ಹೋದರು. ಆದರೆ ಸುಪ್ರೀಂ ಕೋರ್ಟ್ ಏನು ಹೇಳಿತು, ತಾತ್ಕಾಲಿಕ ತಡೆಯಾಜ್ಞೆಯನ್ನು ಕೊಟ್ಟು ಇಂದಿರಾ ಗಾಂಧಿ ಪಾರ್ಲಿಮೆಂಟಿಗೆ ಹೋಗ್ಬೋದು, ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಆದರೆ ಒಂದು MP ಇರುವಂಥ ಸವಲತ್ತುಗಳು ಯಾವುದು ಅವರಿಗೆ ಸಿಗುವುದಿಲ್ಲ ಅಂತ ಹೇಳಿದರು. ಯಾವುದೇ ವೋಟಿಂಗ್ ಅಧಿಕಾರ ಅವರಿಗೆ ಇರೋದಿಲ್ಲ ಮುಂದಿನ ತೀರ್ಮಾನ ಬರುವವರೆಗೆ. ಇಂದಿರಾ ಗಾಂಧಿ ಸುಮಾರು 1970ರ ನಂತರ ವಿರೋಧ ಪಕ್ಷ ಬೆಳೆಯುತ್ತಿರೋದನ್ನು ಸಹಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಅವರಿಗೆ ಏನಾದರೂ ಮಾಡಿ ಈ ವಿರೋಧ ಪಕ್ಷವನ್ನು, ವಿರೋಧಿಗಳನ್ನು ಮಟ್ಟ ಹಾಕಬೇಕು ಅಂತ ಯೋಚನೆ ಮಾಡಿ ಏನು ಆ್ಯಕ್ಷನ್ ತಗೊಳ್ಬೋದು ಅನ್ನೋದನ್ನು ವಿಚಾರ ಮಾಡ್ತಾಯಿದ್ರು. ಈ ಅಲಹಾಬಾದ್ ಕೋರ್ಟ್ನ ತೀರ್ಮಾನ ಅವರಿಗೆ ಗಾಯದ ಮೇಲೆ ಬರೆ ಎಳೆದಂಗೆ ಅಂತಾಯಿತು. ಜೂನ್ 25, 1975ನೇ ಇಸ್ವಿ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿದರು. ಎಮರ್ಜೆನ್ಸಿ ಯಾವ ಸಂದರ್ಭದಲ್ಲಿ ಡಿಕ್ಲೇರ್ ಮಾಡ್ಬೋದು ಅನ್ನೋದು ಮುಖ್ಯ. ಅದು ವಾರ್ ಸಿಚುವೇಶನ್, ಎಕ್ಸ್ಟರ್ನಲ್ ಅಗ್ರೆಷನ್ ಅಥವಾ ಆಂತರಿಕ ಕಲಹೆಗಳು, ಬಾಧೆಗಳು ಆದಾಗ ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ಬೋದು. ಇಂಥ ಯಾವ ಕಾರಣವೂ ಇಲ್ಲದೆ ತನ್ನನ್ನು ತಾನು ಬಚಾವ್ ಮಾಡಿಕೊಳ್ಬೇಕು, ಪವರ್ನಲ್ಲಿರಬೇಕು ಅನ್ನೋ ಉದ್ದೇಶದಿಂದ ಇಂದಿರಾ ಗಾಂಧಿ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡಿದರು. ರಾತ್ರೋರಾತ್ರಿ ಸುಮಾರು 1,10,000 ವಿರೋಧ ಪಕ್ಷದ ನಾಯಕರನ್ನು ಜೈಲಿಗಟ್ಟಿದ್ರು. ಹೀಗೆ ಈ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದಂತಹ ಕಹಿ ನೆನಪು ಜನರಿಗೆ ಕಾಡ್ತಾ ಇದೆ. ಸಾಕಷ್ಟು ಜನರಿಗೆ ಈ ಎಮರ್ಜೆನ್ಸಿ ಬಗ್ಗೆ ಗೊತ್ತಿಲ್ಲ ವಿಚಾರ. ನಾವು ಸುಮಾರು 60ರ ಆಸ್ಪಾಸಿನಲ್ಲಿರುವವರು, ದಾಟಿದವರಿಗೆ ಮಾತ್ರ ಈ ವಿಚಾರಗಳು ನಮಗೆ ಗೊತ್ತಿದ್ದಾವೆ. ಯಂಗ್ ಜನ್ರೇಷನಿಗಂತೂ ಕೇಳಿದರೆ ಪ್ರಾಯಶಃ ಇದು ಗೊತ್ತಿರಲಿಕ್ಕಿಲ್ಲ, ಅವರು ಇದನ್ನು ತಿಳ್ಕೊಳ್ಬೇಕಾಗಿದೆ. ಹಾಗೆ ನೋಡಿ, ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿ ಇದು ಒಂದು ಸ್ವಾತಂತ್ರ್ಯದ ಕಗ್ಗೊಲೆ, ಸಂವಿಧಾನದ ಕಗ್ಗೊಲೆ ಅಂತ ಕರೆಯಲ್ಪಡ್ತು. ಯಾಕಂದರೆ ಸಾಮಾನ್ಯ ಹಕ್ಕುಗಳು ಮನುಷ್ಯನಲ್ಲಿ ಏನಿವೆ ಅದನ್ನು ಕಿತ್ಕೊಂಡಂಗೆ ಆಯಿತು. ಮೀಡಿಯಾದ ಮೇಲೆ ಸೆನ್ಸಾರ್ಶಿಪ್ಪು ಎಲ್ಲ. ಇಂದಿರಾ ಗಾಂಧಿ ಇಡೀ ದೇಶನ ನಡೆಸಿರುವ ಒಂದು ವಾತಾವರಣ. ಯಾರೂ ಮಾತಾಡೋ ಹಾಗಿಲ್ಲ, ಕೋರ್ಟಿಗೆ ಹೋಗೋ ಹಾಗಿಲ್ಲ, ಮೆರವಣಿಗೆ ಮಾಡೋ ಹಾಗಿಲ್ಲ, ಪ್ರೊಟೆಸ್ಟ್ ಮಾಡೋ ಹಾಗಿಲ್ಲ, ಸ್ತಬ್ಧ. ಎಲ್ಲ ಅವಳು ಹೇಳ್ದಂಗೆ ಕೇಳಬೇಕು ಇಡೀ ದೇಶ ಅಂತ. ಹೇಗಿದೆ ನೋಡಿ, ನಿರಂಕುಶ ಪ್ರಭುತ್ವ, ಸರ್ವಾಧಿಕಾರ.
ಅಧಿಕಾರದ ಲಾಲಸೆ ದುರಾಸೆ ಇಂದಿರಾ ಗಾಂಧಿಗೆ ಬಹಳ ಇತ್ತು. ಇಂದಿರಾ ಗಾಂಧಿ ಒಂದಷ್ಟು ಲಂಚ ಗುಳಿತನ ಈ ಥರದ ವ್ಯವಹಾರಗಳನ್ನು ಶುರು ಮಾಡಿದ್ಲು 1970 ಅಂದಾಜಿಗೆ. ಇದನ್ನು ವಿರೋಧ ಪಕ್ಷದವರು ಬಹಳ ಪ್ರತಿಭಟಿಸ್ತಿದ್ರು. ಈ ಥರದ ಕೆಟ್ಟ ಆಲೋಚನೆಗಳು ಅವಳ ತಲೆಯಲ್ಲಿ ಓಡ್ತಾ ಇದ್ವು. ಏನಾದರೂ ಮಾಡಿ ಈ ದೇಶವನ್ನು ನಾನು ಪ್ರಧಾನಿಯಾಗಿ ನಡೆಸಬೇಕು. ಯಾಕಂದರೆ ವಿರೋಧಿಗಳು ಅವಳನ್ನು ರಿಸೈನ್ ಮಾಡಬೇಕು ಅಂತ ಕೂಡ ಬಹಳ ಒತ್ತಾಯ ಮಾಡಿದರು. ಇಂಥ ಒಂದು ಸಂದರ್ಭದಲ್ಲಿ 1975ರಲ್ಲಿ ಎಮರ್ಜೆನ್ಸಿ ಸುಮಾರು 21 ತಿಂಗಳುಗಳ ಕಾಲ ನಡೀತು. ಎಲ್ಲವೂ ಸ್ತಬ್ಧವಾಗಿತ್ತು. ಮಾನವ ಹಕ್ಕುಗಳ ನಿಯಂತ್ರಣ. ಹೀಗಾಗಿ ಇದು ಒಂದು ನಮ್ಮ ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ ಇದೊಂದು ಕರಾಳ ದಿನಗಳು. ಸುಮಾರು 21 ತಿಂಗಳುಗಳ ಕಾಲ ಮೊರಾರ್ಜಿ ದೇಸಾಯಿ, ಅಟಲ್ ಬಿಹಾರಿ ವಾಜಪೇಯಿ, LK ಅದ್ವಾನಿ, ಜಯಪ್ರಕಾಶ್ ನಾರಾಯಣ್ ಇಂಥ ಮುತ್ಸದ್ದಿಗಳನ್ನು ಜೈಲಿನಲ್ಲಿಡಲಾಯಿತು. ಇಂಥ ಒಂದು ಕೆಟ್ಟ ಛಾಯೆ ನಮ್ಮ ದೇಶದ ಮೇಲೆ ಬಿದ್ದಿತ್ತು 21 ತಿಂಗಳ ತನಕ. 21 ಗಣೇಶನಿಗ ಪ್ರಿಯವಾದ ಸಂಖ್ಯೆ ಅಂತ ಹೇಳ್ತಾರೆ. ಆ 21 ತಿಂಗಳುಗಳು ಬೇಕಾಯ್ತು ನೋಡಿ ಆ ಗಣೇಶನ ಅಭಯ ಸಿಗೋದಕ್ಕೆ, ಈ ಒಂದು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿರೋದನ್ನು ವಾಪಸ್ ತಗೊಳ್ಳೋದಕ್ಕೆ. ಇಂಥ ಒಂದು ಕರಾಳ ದಿನಗಳು ಅವಾಗಿದ್ದು. ನನಗೂ ಕೂಡ ಸ್ವಲ್ಪ ಮಟ್ಟಿಗೆ ಜ್ಞಾಪಕ ಇದೆ ಈ ಎಮರ್ಜೆನ್ಸಿ ಡಿಕ್ಲೇರ್ ಆಗಿರುವಂತಹ ಸಂದರ್ಭ. ನಾನು ಸುಮಾರು ಒಂದು 10-11 ವರ್ಷದವನು ಆವಾಗ. ಆದರೆ ದೊಡ್ಡವರು ಮಾತಾಡೋದನ್ನು ಕೇಳಿದ್ದೆ. ಹೀಗೆ ಈ ಎಮರ್ಜೆನ್ಸಿ ಏನು ಡಿಕ್ಲೇರ್ ಮಾಡಿದರು, ಆ ಅಂದಿನ ಪರಿಸ್ಥಿತಿಗಳು ಎಷ್ಟು ಹೀನಾಯವಾಗಿದ್ವು. ಮಾನವ ಹಕ್ಕುಗಳ ಮೇಲೆ ಉಲ್ಲಂಘನೆ, ಸಂವಿಧಾನದ ಕತ್ತನ್ನು ಹಿಸುಕಿದಂತಹ ಒಂದು ಸಂದರ್ಭ ಅದಾಗಿತ್ತು. ಹೀಗೆ ಈ ಎಮರ್ಜೆನ್ಸಿ ಡಿಕ್ಲೇರ್ ಆಗಿ 50 ವರ್ಷಗಳ ನಂತರ ಕೂಡ ನಮಗೆ ಈ ಎಮರ್ಜೆನ್ಸಿಯ ಕೆಟ್ಟ ವಿಚಾರಗಳು ಕಾಡ್ತಾ ಇದ್ದಾವೆ. ಯಾವತ್ತೂ ಇಂತಹ ಎಮರ್ಜೆನ್ಸಿ ಯಾರೂ ಕೂಡ ಡಿಕ್ಲೇರ್ ಮಾಡುವಂಥದ್ದಲ್ಲ ಅಂತ ಹೇಳ್ತಾ ನನ್ನ ಮುಂಜಾನೆಯ ಮಾತುಗಳಿಗೆ ವಿರಾಮ. ಮಾತುಗಳನ್ನು ಕೇಳಿದ್ದಕ್ಕೆ ಧನ್ಯವಾದಗಳು. ಪ್ರೀತಿ ಇರಲಿ. ಇಂತಿ ತಮ್ಮ ವಿಠ್ಠಲ್ ಬೋಡಸ್ ಮಾಳಮುಳ್ಳೂರು. ಜೈ ಶ್ರೀರಾಮ್. ಮತ್ತೆ ಸಿಗ್ತೀನಿ. ನಮಸ್ಕಾರ.